ಸೇಫೆಸ್ಟ್ ಸಿಟಿ ಅಂಥೇಳಿ ಕೇಳ್ಪಟ್ಟಿದ್ದ. ಇವಾಗ ಏನೈತಿ ಗೊತ್ತಿಲ್ಲ. ಐ ಥಿಂಕ್ ಇರ್ಬೋದು ಇದು ಕ್ಲೀನೆಸ್ಟ್ ಆ್ಯಂಡ್ ಸೇಫೆಸ್ಟ್ ಸಿಟಿ ಇನ್ ದ ಕರ್ನಾಟಕ. ಎದ್ದು ರೆಡಿ ಜಾಗ ಮಾಡಿ ಎಲ್ಲ ರೆಡಿಯಾಗಿ ಪೂರ ಪ್ಯಾಕ್ ಆಗಿಬಿಟ್ಟಿವಿ ವಿತ್ ಮೈ ಬ್ಯಾಗ್ ಆ್ಯಂಡ್ ಆಲ್ ಥಿಂಗ್ಸ್. ಸೊ ಇವಾಗ ರೂಮ್ ಬಿಡಾಕತ್ತೀವಿ. No worries. No, still I'll warm my bike. Give me. Can you make you mountain come? Come here. Bring the bike here. Here? Okay, will come. On the back, mama. Yeah, I will come. ಸೊ ಇದನ್ನು ಒಂದ್ಸಲ ನಾನು ಪೂರ ಬ್ಯಾಗ್ ಮೌಂಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ಆ್ಯಕ್ಚುಲಿ ಮುಂಜಾನೆ 5 ಗಂಟೆಗೆ ಎದ್ದು 6 ಗಂಟೆಗೆ ನಾವು ಬಿಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇಬ್ಬರು ಇಷ್ಟು ಟಯರ್ಡ್ ಆಗಿದ್ವಿ ಅಂದರೆ 7 ಗಂಟೆಗೆ ಎದ್ದೀವಿ. ಸೊ ಅದಕ್ಕೆ ಇವಾಗ ಲೇಟ್ ಆಗಂದ್ರೂ 8 ಗಂಟೆ ಆತ ನಾವು ಬಿಡೋದು. ಜಳಕ ಮಾಡಿ ಎಲ್ಲ ಕ್ಲಿಯರಾಗಿ. 94. ಯಾ ಎಂತ ಲೀಟರು? 6.21. ನಮಗೆ ತೆಲುಗು ಬರೋಂಗಿಲ್ಲ, ಅವ್ರಿಗೆ ಹಿಂದಿ ಬರೋಂಗಿಲ್ಲ. 201 ಕಿಲೋಮೀಟರ್ ಡಿವೈಡೆಡ್ ಬೈ 6.24 32 ಕಿಲೋಮೀಟರ್ಸ್ 32.2 ಕಿಲೋಮೀಟರ್ಸ್. ಇಂಪ್ರೆಸಿವ್. ಮತ್ತು ಝೀರೋ ಮಾಡ್ಬೇಕು. 201 ಕಿಲೋಮೀಟ್ರ್ ಕರೆಕ್ಟ್ ಆಗೈತಿ. 32 ಕಿಲೋಮೀಟ್ರ್ 1 ಲೀಟರಿಗೆ. It's time that we put out the fire. With every breath I breathe you out. We just can't take it any higher. It's only fair we let each other go without. Oh, this is hard to admit. I don't long for your kiss, and I know you don't care. Oh, what we had was a bliss, but it's falling to bits. Darling, this is it. Our time is up. We both knew it should never hurt this much. I don't want it to see it, but we've lost touch. Time to give up. ರಿಸ್ಕ್ ಅನಿಸುತ್ತೆ ಎಲ್ಲ ಮಾಡೋದು, ಬಟ್ ಏನು ಮಾಡೋಕ್ಕಾಗಲ್ಲ. ರಿಸ್ಕ್ ಆಯ್ತು ಇಸ್ಕ್. ಓ ಮೈ ಗಾಡ್, ಎಷ್ಟು ಚಂದ ಕಾಣುತ್ತಲ್ಲ ಅದು ಗುಡ್ಡ. ಪೀಕ್ ಹೋಗಿದಾರೋ ಮಂದಿ ಅಥವಾ ಹೋಗಿದಾರೋ ಇಲ್ಲ ಗೊತ್ತಿಲ್ಲ, ಬಟ್ ನೋಡೋಕೆ ಮಾತ್ರ ಚಂದ ಐತಿ. ಅಷ್ಟು ಹೋಗೋ ಮುಂದಾಗ ಒಂಥರ ಯೂನಿಕ್ ಆಗಿ ಕಾಣಿಸಕತ್ತಿದೆ ಒಂದು ಗುಡ್ಡ. ಸೊ ಅದಕ್ಕೆ ನಾನು ನಿಮ್ಗೆ ತೋರ್ಸಕತ್ತೀನಿ. ಇದು ಎಲ್ಲಿ ಹೊರಕೇರಿ ಅಂತ ಏನೋ ಊರು ಬಂತ, ಗೊತ್ತಾಗಲ್ಲ ನನಗೆ ಯಾವ್ದು ಮರ್ತ ನಾನು ಹೇಳೋದು. ಯಾವ ಊರಾಗೈತಿ ಗೊತ್ತಿಲ್ಲ. ಇದು ಮಧುಗಿರಿ ಅಂತ ಊರು. ಸೊ ಅಲ್ಲಿ ಬರುತ್ತಿದ್ದು ಗುಡ್ಡ ಮಧುಗಿರಿ. ಸೊ ಇಲ್ಲ ಫೋಟೋ ಶೂಟ್ ಮಾಡ್ಬೇಕಂತ ಮಾಡೀನಿ. ಸೊ ಲೆಟ್ಸ್ ಸಿ. ತಂತ್ರವೇಟ್ರಾ రా కొద్దిగా షార్ట్ అర్థమైందా? నేను లేపుతా కానీ భయపడతాను. లేదు చూడు లేపుతా, చూడు చూడురా, చూడు లేపా. పద పద పద, లేట్ అయిపోతుంది. నిజంగా నువ్వు అన్నాడు 5 అవర్స్ పెట్టిందని తోలు తీరిపోద్దు ఇప్పటికి. గెలక్కు గుడ్ థింగ్ తడు మన లాగు. ಆಲ್ಮೋಸ್ಟ್ 8 ಗಂಟೆ ಆಯ್ತು ಇವತ್ತಿಗೆ. ಟೋಟಲಿ ಇವತ್ತು ಜಳಕ ಮಾಡಿ ಮೈಸೂರೊಳಗೆ ರೆಡಿ ಆಗಿವಿ. 8 ಗಂಟೆ ಆಯಿತು, 9 ಗಂಟೆ ಆಯಿತು. ಇನ್ನೂ ಮಟ್ಟ ನಮ್ಮದು ಏನೂ ಕೆಲಸ ಆಗಿಲ್ಲ. ಇವನು ನನಗೆ ಎಬ್ಸಿಲ್ಲ, ನಾನು ಎದ್ದಿಲ್ಲ. ಅದಕ್ಕೆ ಎಲ್ಲ ಪ್ರಿಪೇರ್ ಆಗತ್ತೀವಿ ಈಗ. ಆ್ಯಕ್ಚುಲಿ ಒಂದು ಡಾಟಾ ಟ್ರಾನ್ಸ್ಫರ್ ಮಾಡಬೇಕು. ಸೊ
ಫೈನಲಿ ಇವಾಗ ಬಿಡಾಕತ್ತೀವಿ ಹೋಟೆಲ್ ಇದು. ಇವನು ರೆಡಿ ಅದಾನ. ಇವಾಗ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ನಮ್ದು ಡಾಟಾ ಟ್ರಾನ್ಸ್ಫರ್ ಮಾಡೋಕ್ಕೆ ಯಾವುದಾದ್ರು ಒಂದು ಕಂಪ್ಯೂಟರ್ ಸೆಂಟರ್ ಹಿಡಿಬೇಕು, ನೆಟ್ ಕೆಫೆ ಇರೋದು. ಇನ್ ಕೇಸ್ ಸಿಗಲಿಲ್ಲ ಅಂದ್ರೆ ಅದು ಗತಿ. ದಿಸ್ ಈಸ್ ದ ಮೈಸೂರು. ಅಮ್ಮ, ಹೌ ವಾಸ್ ದ ಮೈಸೂರು? ಇಟ್ಸ್ ಕೋಲ್ಡ್. ಇನ್ನೂ ಏನು ತಿರುಗಾಡೇ ಇಲ್ಲ, ಈಗ ಹೊರಗೆ ಬಿದ್ದೀವಿ ರೂಮಿಂತ್ರ. ಇವಾಗ ಅವ ಪ್ಯಾಲೇಸ್ ನೋಡೋಣ ಒಳಗೆ ಹೋಗೋಣ ಅನ್ನತಾನ. ಈಗ ಒಳಗೆ ಹೋಗಿ ಬಂದಂದ್ರೆ ಆಲ್ಮೋಸ್ಟ್ 12 hours ಆಗುತ್ತಾ. ಮಾಮ ರೈಟ್, ಓಕೆ. ಇವಾಗಾರ ನಾಷ್ಟ ಆಯಿತು ಮೈಸೂರು ಒಳಗೆ. ಇದು ಚೆನ್ನಾಗಿತ್ತು ಇದು ಮೈಸೂರು ಒಳಗೆ ನಾಷ್ಟ. ಗಾಳಿಪಟ ವೆಜ್ ರೆಸ್ಟೋರೆಂಟ್. ಬಟ್ ಪ್ರಾಬ್ಲಮ್ ಏನಾಯ್ತಂದ್ರೆ ಈ ಹೋಟೆಲ್ದವರು ಮ್ಯಾಗಿಂದ ಟ್ಯಾಂಕ್ ಫುಲ್ಲಾಗಿ ನೀರು ಬಿದ್ದು ಇದೆಲ್ಲ ವೆಟ್ ಆಗ್ಬಿಡ್ತು. ಸೊ ಅದಕ್ಕೆ ಬಿಸಿಲಾಗಿ ನಿಂದ್ರಿಸಿನಿ ಇದನ್ನು. ಈ ಕಡೆ ಎಲ್ಲ ವೆಟ್ಟ ಐತಿ. ಇಲ್ಲಿ ಹಿಂಗೆ ಕುಂತಂದ್ರೆ ನಾನು ಪೂರ ನನ್ನ ಪ್ಯಾಂಟು ಹಸಿ ಆಗ್ಬಿಡ್ತೈತಿ. ಅದಕ್ಕೆ ಏನು ಸ್ವಲ್ಪ ಅಷ್ಟು ನಿಂತು ಹೋಗ್ಬೇಕಂತ ಮಾಡೀವಿ. ಇದಾದಮೇಲೆ ಇನ್ನು ಮೈಸೂರು ದಾಟಿ ವಯನಾಡಿಗೆ ಇವತ್ತು ಹೋಗ್ಬೇಕಂತ ಮಾಡೀವಿ. ಅದ್ರ ಬೇರೆ ಡಾಟಾ ಟ್ರಾನ್ಸ್ಫರ್ ಒಂದು ಆಗಿಲ್ಲ ನಮ್ಮದು. ಡಾಟಾ ಟ್ರಾನ್ಸ್ಫರ್ ಆಗೋಕೆ ಲೇಟ್ ಆಯ್ತು. ಆಮೇಲೆ ಸೈಬರ್ ಸೆಂಟ್ರ್ ಓಪನ್ ಆಗಿಲ್ಲ. ಮುಂಜಾನಿಂದ ವೇಟ್ ಮಾಡಿದ್ವಿ, ಓಪನ್ ಆಗುತ್ತಾ 10 ಗಂಟೆವರೆಗೂ ವೇಟ್ ಮಾಡಿದ್ವಿ, ಓಪನ್ ಆಗಲಿಲ್ಲ. ಬಂದು ದಾರಿಗೆ ಸೋಂಕಿಲ್ಲ ಅಂಥೇಳಿ ಅಲ್ಲಿಂದ ವಾಪಸ್ ವಯನಾಡಿಗೆ ಹೊಂಟೀವಿ. ಇನ್ನೊಂದು ಮೆಮ್ರಿ ಕಾರ್ಡ್ 60 GB ಐತೆ ನನ್ನ ಹತ್ರ. ಅದರಲ್ಲೆಲ್ಲ ಮಾಡ್ತೀನಿ. ಇನ್ ಕೇಸ್ ಎಲ್ಲಾದರೂ ಶಾಪ್ ಒಳಗೆ ಒಂದು ಏನಾದರೂ ಪಿ ಸಿ ಗಿಸಿ ಸಿಕ್ತಂದ್ರೆ ಅಲ್ಲೇ ಅವ್ರಿಗೆ ಕೇಳಿಕೊಂಡು ಬೇಕಾದ್ರೆ ಸ್ವಲ್ಪ ದುಡ್ಡು ಕೊಟ್ಟು ಡಾಟಾ ಟ್ರಾನ್ಸ್ಫರ್ ಮಾಡ್ಕೋಬೇಕಂತ ಮಾಡೀನಿ. ಸೊ ಅದೇ ಪ್ರಾಬ್ಲಮ್. ಅರ್ಜೆಂಟ್ ಒಳಗೆ ನಾನು ನಂದು HP ಲ್ಯಾಪ್ಟಾಪ್ ಐತಿ, ತೊಗೊಂಬರ್ಬೇಕಂದ್ರೆ ಇದು ರಿಸ್ಕ್ ಅಂತೇಳಿ ಅಲ್ಲೇ ಬಿಟ್ಟು ಬಂದೆ. ಸೊ ಹಾರ್ಡ್ ಡಿಸ್ಕು ಇದ್ರಾಗ ಇಲ್ಲೇ ಮ್ಯಾಗ ಇಟ್ಕೊಂಡಿನಿ, ಜಲ್ದಿ ಟ್ರಾನ್ಸ್ಫರ್ ಮಾಡಿದ್ರೆ ಆತಂಥೇಳಿ. ಸೊ ಅದಕ್ಕೆ ಎಲ್ಲಾದರೂ ಸಿಕ್ಕರೆ ಸಾಕಪ್ಪ ಅನಿಸ್ಬಿಟ್ಟೈತಿ. ಆ್ಯಕ್ಚುಲಿ ಇಬ್ಬರು ಟೆನ್ಷನ್ ಇರೋದು ಅದ. ಈಗ ಡಾಟಾ ಎಲ್ಲರೂ ಟ್ರಾನ್ಸ್ಫರ್ ಮಾಡ್ಬೇಕು, ಇಷ್ಟೆಲ್ಲ ಮಾಡೀವಿ ಅಂಥೇಳಿ ಮುಂದೆ ಹೋಗಕ್ಕೆ ಮನಸ್ಸು ಆಗ್ಬಾರ್ದು ನನಗೆ ವಿತೌಟ್ ಎಂಟಿ ಮೆಮ್ರಿ ಕಾರ್ಡ್. ಸೊ ಮೈಸೂರು ರೋಡ್ ಮಾತ್ರ ಮಸ್ತ್ ಅದಾವ ಇಲ್ಲಿ. ಮತ್ತು ಸೇಫ್, ಐ ಥಿಂಕ್ ದಿಸ್ ಈಸ್ ದ ಫಸ್ಟ್ ಸೇಫೆಸ್ಟ್ ಸಿಟಿ ಅಂಥೇಳಿ ಕೇಳ್ಪಟ್ಟಿದ್ದೆ. ಇವಾಗ ಏನೈತಿ ಗೊತ್ತಿಲ್ಲ. ಐ ಥಿಂಕ್ ಇರ್ಬೋದು ಇದು ಕ್ಲೀನೆಸ್ಟ್ ಆ್ಯಂಡ್ ಸೇಫೆಸ್ಟ್ ಸಿಟಿ ಇನ್ ದ ಕರ್ನಾಟಕ. ಅಣ್ಣ ಥ್ಯಾಂಕ್ಸ್ ಅಣ್ಣ. ತಮ್ಮ ಹೆಸರು ಗೊತ್ತಾಗಲಿಲ್ಲ. ಮಂಜು. ಓಕೆ. GB 2 ಮೆಮ್ರಿ ಕಾರ್ಡ್ ಡಾಟಾ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಇದು ಹಾರ್ಡ್ ಡಿಸ್ಕಿಗೆ ಭಾಳ ಅಡ್ಡಾಡಿದ್ನಿ. ಇಲ್ಲಿ ಮೈಸೂರಿನಾಗ ಸಿಗಲಿಲ್ಲ ನನಗೆ ಇದನ್ನು ಕಂಪ್ಯೂಟರ್ ಸೆಂಟರ್. ಬಟ್ ಇಲ್ಲಿ ನಂಜನಗೂಡ್ನಾಗ ಸಿಕ್ತು. ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು, DTP ಅಂಥೇಳಿ ಮಂಜು ಅಂತ ಒಬ್ಬರು ಭಾಳ ಹೆಲ್ಪ್ ಮಾಡಿದ್ರು. ಆ್ಯಕ್ಚುಲಿ ಭಾಳ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ನಾನು ಒಂದು ಅಡಾಪ್ಟರ್ ತೊಗೊಂಡು ಕೂತ್ಬಿಟ್ಟಿದ್ದೆ, 4 ತಾಸು ತೋರ್ಸತ್ತಿತ್ತದು. ಸೊ ಅವ್ರು ಕೊಟ್ಟು ಇನ್ನೊಂದು ಅಡಾಪ್ಟರ್ ಕೊಟ್ಟರು 3.2 ಇದನ್ನು ತೊಗೊಂಡು ಮಾಡು ಅಂಥೇಳಿ. ಅವ್ರು ಕೊಟ್ಟಿದ್ದಕ್ಕೆ ಅರ್ಧ ತಾಸ್ನಾಗ ಎಲ್ಲ ಡಾಟಾ 200-250 GB ಡಾಟಾ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಅದು ಮುಗಿದ್ಮೇಲೆ ಇವಾಗ ಹೊಂಟಿವಿ. ಪಾಪ ಅಣ್ಣ ಭಾಳ ಹೆಲ್ಪ್ ಮಾಡ್ದ. ಥ್ಯಾಂಕ್ ಯು ಅಣ್ಣ. ಇನ್ನು ನೆಕ್ಸ್ಟ್ ಏನಾರ ಇಲ್ಲಿ ಬಂದಂದ್ರೆ ಡೆಫಿನೆಟ್ಲಿ ಅಣ್ಣಗೆ ಮೀಟ್ ಆಗಿ ಹೋಗ್ತೀನಿ. ಸೊ ನಂಜನಗೂಡಿಂದ ಇವಾಗ ನೆಕ್ಸ್ಟ್ ಮ್ಯಾಪ್ ಅಂತ ಹಾಕ್ಕೋಬೇಕು. ಇಲ್ಲ ಸರ್, ಎಲ್ಲಿ ಕೂತ್ಕೋತೀರಾ? ಸ್ಪೇಸೇ ಇಲ್ಲ ಇಲ್ಲಿ, ಜಾಗನೇ ಆಗೋದಿಲ್ಲ. ನಮ್ಮ ಬಂಡೀಪುರವರೆಗೂ ಡ್ರಾಪ್ ಕೇಳಿದ್ರು. ಬಟ್ ಎಲ್ಲಿ ಕುಂದಿರ್ಸ್ಕೊಳ್ಳಿ, ಎಲ್ಲಿ ಇಲ್ಲ, ಬಿಟ್ಟರೆ ಟ್ಯಾಂಕ್ ಮೇಲೆ ಕುಂದಿರ್ಸ್ಕೋಬೇಕು. ಇವಾಗ ನನ್ನ ಬೈಕ್ ಮಾತ್ರ, ಅವ್ನ ಬೈಕ್ ತೊಗೊಂಡು ಬ್ಯಾಗ್ ಹಿಡ್ಕೊಂಡು ಕುಂದಿರ್ಬೇಕು. ಬಟ್ ಕಂಫರ್ಟೇಬಲ್ ಆಗೋಲ್ಲ. ಸೊ ಅವ್ರಿಗೆ ಕೇಳಿದೆ ನಾನು, ಅವ್ರ ಕಡೆನೂ ಆನ್ಸರ್ ಇಲ್ಲ. ಸ್ಟ್ರಾಬೆರಿ ಇಲ್ಲ. ನಾ ಇದನ್ನು ನೋಡಿದೆ, ರಂಬೂತನ್. ಫಿಲಿಪೀನ್ಸಾಗ ತಿಂತಿದ್ದೆ ನಾನು ರಂಬೂತನ್. ಯು ಸಿ ರಂಬೂತನ್? ಯು ವಾಂಟ್ ಟು ಈಟ್? Will it?
ರಂಬುತಾನ್ ಯಾ ಎಷ್ಟು ಕನ್ನಡ ಬರುತ್ತಾ ಸರ್? ಅಷ್ಟೇ. ಹೌ ಮಚ್? 300 1 kg. 300 ಸೂಪರ್ ಸಾನು. ಇವರು 300 ರೂಪಾಯಿ ಹೇಳತ್ತಾರ ಪರ್ ಕೆ ಜಿಗೆ. ರಂಬುತಾನ್ ಇದನ್ನು ಫಿಲಿಪೀನ್ಸ್ನಾಗ ತೊಗೊಂಡಿದ್ವಿ ನಾವು. 20 ಪೈಸೋಸ್ ಪರ್ ಕಿಲೋ ಅಂತ ಹೇಳಿ ಕೊಡ್ತಿದ್ರು. ಆಮೇಲೆ ಒಂದು ಸಲ ಹೊರಗಡೆ ಈ ಥರನ ಟ್ರಿಪ್ಪಿಗೆ ಅಲ್ಲಿ ಹೋಗಿದ್ವಿ. ಗಿಡದಾಗ ನಾವು ಹತ್ತಿ ಹರ್ಕೊಂಡು ತಿಂದಿದ್ವಿ. ಇಂಥ ಪ್ಲೇಸ್ ಸಿಕ್ಕರ ಐ ಥಿಂಕ್ ದಾಂಡೇಲಿ ಒಳಗೂ ಸೇಮ್ ಐತಿ, ಈ ಥರನೇ ಐತಿ ದಾಂಡೇಲಿಗೆ ಹೋಗ್ಬೇಕು ಒಂದು ಸಲ ಇನ್ನೊಮ್ಮೆ. ಸಣ್ಣ ಅಂತ ಹೋಗಿದ್ದೆ ನಾನು, ಲೈಕ್ 15 ಇಯರ್ಸ್ ಬ್ಯಾಕ್ ಕಾರ್ ತೊಗೊಂಡು ಹೋಗಿದ್ವಿ ಫ್ಯಾಮಿಲಿ. ಬಟ್ ಇವಾಗ ಸದ್ಯ ಏನು ಹೋಗಿಲ್ಲ. ದಾಂಡೇಲಿ ರೆಸಾರ್ಟ್ ಆಗೈತಿ ಹೊಸದು, ಅಲ್ಲಿ ಆ್ಯಕ್ಚುಲಿ ಹೋಗ್ಬೇಕು. ವೀಕೆಂಡ್ ಹೋಗೋಣ ಅಂತ ಕಡೆ. ತಂಪು ಗಾಳಿ ಸ್ಟಾರ್ಟ್ ಅದಲ್ಪ, ಮಳೆ ಸ್ಟಾರ್ಟ್ ಆಗತ್ತೆ. ಸೊ ನಮ್ಮದು ವಾಟರ್ ಪ್ರೂಫ್ ಎಲ್ಲ ಹೇಳ್ದಂಗೆ ನಾವು ಕ್ಯಾಮ್ರಾ ರಿಮೂವ್ ಮಾಡಬೇಕಾಗತ್ತೆ. ಸೊ ಮಳೆ ಹೋಗೋ ಮಟ್ಟ ನಿಂದಿರ್ಲು ಅಥವಾ ಹಂಗೆ ರೇನ್ಕೋಟ್ ಹಾಕ್ಕೊಂಡು ಹೋಗ್ಬಿಟ್ರು ಗೊತ್ತಾಗ್ಬೋದು ನಮಗೆ. ಸೊ ಫೈನಲಿ ನಾವು ಕೇಳಕ್ಕೆ ಬಂದೀವಿ. ಎಲ್ಲಿ ಅಂದ್ರೆ ನನಗೆ ಪ್ಲೇಸ್ ಗೊತ್ತಿಲ್ಲ. ಪ್ಲೇಸ್ ಹೇಳ್ಬೇಕಂದ್ರೆ ನಿಮ್ಗೆ ವಾಟ್ ಪ್ಲೇಸ್ ಇಸ್ ದಿಸ್? ಚಿಕನ್ ಹಾಂ, ನಾವು ಇವಾಗ ಕೇರಳ ಬಂದೀವಿ, ಸುಲ್ತಾನ್ ಬತ್ತಾರಿ ಅಂತ. ಸೊ ಇಲ್ಲೇ ಇಲ್ಲೇ ಒಂದು ಪ್ಲೇಸ್ ಐತಿ. ಇಲ್ಲಿಂದ ಎಡಿಕಲ್ ಕೇವ್ಸ್ಗೆ ಹೋಗ್ಬೇಕು. ಸೊ ಅದಾದಮೇಲೆ ನಿಮ್ಗೆ ಹೇಳ್ತೀನಿ. ಇವಾಗ ಊಟ ಮಾಡಕತ್ತೀವಿ, ಭಾಳ ಹೊಟ್ಟೆ ಹಸ್ತೈತಿ. 4 ತಾಸು ಆಯ್ತು. ನಾವು ಮುಂಜಾನೆ 10 ಗಂಟೆಗೆ ಊಟ ಮಾಡಿದವ್ರು, ನಾವು ನಾಷ್ಟ ಮಾಡಿದವರು. ಇವಾಗ ಊಟ ಮಾಡಕತ್ತೀವಿ, 5 ಗಂಟೆ ಆಯ್ತು. ಸೊ ಅಲ್ಲಿಂದ ಮಳೆಯಾಗ ಟ್ರಾವೆಲ್ ಮಾಡಿದ್ವಿ. ಅದಾದಮೇಲೆ ಇವಾಗ ಬಂದೀವಿ. ಇವಾಗ ನಮ್ಮ ಫ್ರೆಂಡ್ ಎಲ್ಲಿ ನೋಡ್ತೀರ ಒಂದು ಐಫೋನ್ ಹಿಡ್ಕೊಂಡು ನಿಂತು ಬಿಟ್ಟಾನ. ಒಟ್ಟು ನಾನು ಅರಿವು ಇಲ್ಲ, ನಾವು ಇದ್ದಿದ್ದು ಅರಿವು ಇಲ್ಲ, ಅವ್ನ ಬ್ಯಾಗ್ ಅರಿವು ಇಲ್ಲ. ಹಾಯ್, ಹೇಗಿದ್ದೀರಾ? ವಾಟ್ ಕನ್ನಡ ವರ್ಡ್ ಯು ನೋ? This word I don't know. This guy taught me. I thought you. He is my guru, and the word is. ನಾವು ಮಾಡಿದ್ವಿ. See? Oh, let me eat. I am hungry. You die. I don't care. ನಾನು ಆರ್ಡರ್ ಮಾಡಿದ್ನಿ ಫಿಶ್ ಕರಿ ಆ್ಯಂಡ್ ಪರೋಟಾಸ್. ಅವ ಬಿರಿಯಾನಿ ಆರ್ಡರ್ ಮಾಡೋಣ. ಅಲ್ಲೂ ಬಿರಿಯಾನಿ ತಿಂತಾನ, ಇಲ್ಲೂ ಬಿರಿಯಾನಿ ತಿನ್ನಕತ್ತಾನ. ಇಲ್ಲಿ ಟೇಸ್ಟ್ ಗೊತ್ತಿಲ್ಲ ಏನು ತಿನ್ಬೇಕನ್ನೋದು. ಸೊ ಇವಾಗ ನಾವು ಊಟ ಮಾಡ್ತೀವಿ. ಊಟ ಮಾಡಿದ್ಮೇಲೆ ಇವಾಗ ರೂಮಿಗೆ ಹೊಂಟೀವಿ. ಭಾಳ ಮಳೆ ಬಂದು ನನ್ನ ಶೂಸು ಗೀಸ್ ಎಲ್ಲ ತೆಗೆದು ಬ್ಯಾಗ್ನಾಗಿಟ್ಟು ಚಪ್ಪಲ್ ಹಾಕೊಂಡು ಹೊಂಟೀನಿ ನಾನೀಗ. ಮಳೆ ಹೆಂಗೆ ಬಂತಂದ್ರೆ ಮುಂದಿನ ದಿನ ಕಾಣ್ತಿದ್ದಿಲ್ಲ, ಅದಕ್ಕೆ ವಿಡಿಯೋ ಮಾಡಿದ್ದಿಲ್ಲ. ಇವಾಗ ಮಳೆ ನಿಂತೈತಿ. ಸೀದಾ ವ್ಯೂ. ರೋಡ್ ಮಾತ್ರ ಸಖತ್ತದವು. ಆಗಲೇ ಹೆಂಗಿದ್ದು ಅಂದ್ರೆ ಪೂರ ಘಾಟ್ ಸೆಕ್ಷನ್ ವಿತ್ ಮಳೆ. ಇಂಥ ಪ್ಲೇಸ್ ಆಮೇಲೆ ಇಂಥ ಸಿಚುವೇಶನ್ ಸಂಬಂಧ ಭಾಳ ದಿನ ವೇಟ್ ಮಾಡಿದ್ವಿ. ಸೊ ಡ್ರೀಮ್ ಕಮ್ಸ್ ಟ್ರೂ. ಫೈನಲಿ ಏನು ಹೇಳ್ಬೇಕಂದ್ರೆ ಹಿಂಗೆ ರೋಡ್ ಮ್ಯಾಗ ಕುಂತೀವಿ, ರೂಮ್ ಸಿಗ್ಲಾರ್ದ ಫುಟ್ಪಾತ್ ಮ್ಯಾಗ ಬಂದುಬಿಟ್ಟಿವಿ ಅಂತೀವಲ್ಲ, ಇದು ಅನ್ಸುತ್ತೆ ಐ ಥಿಂಕ್. ಅದೇನಂದ್ರೆ ರೂಮ್ ಹೋದ್ವಿ, ಓಯೋ ಬುಕ್ ಮಾಡೀವಿ. ಅಲ್ಲಿ ಪೇನೂ ಮಾಡ್ದೆ ಆಲ್ರೆಡಿ ಹೇಳ್ದಂಗೆ. ಅಲ್ಲಿ ಹೋಗಿ ಕೇಳಿದ್ರೆ ನಿಮ್ದು ಕನ್ಫರ್ಮೇಷನ್ ಆಗಿಲ್ಲ ಅಂತ ಓಡಿಸ್ಬಿಟ್ರೆ ಹೊರಗೆ. ಸೊ ಅದಕ್ಕೆ ನಿಮಗೂ ಗೊತ್ತಾಗಲ್ತು ಏನು ಮಾಡ್ಬೇಕು ಅನ್ನೋದು, ನನಗೂ ಗೊತ್ತಾಗಲ್ತು. ಗಾಡಿಯಲ್ಲೆಲ್ಲೋ ಬೇರೆ ಕಡೆ ಹಚ್ಚಿ ಬಂದು ಇಲ್ಲಿ ನಾವು ರೋಡ್ ಮ್ಯಾಗ ಬಸ್ ಸ್ಟ್ಯಾಂಡ್ನಾಗ ಕುಂತೀವಿ. ಅದು ಎಲ್ಲಿ ಕೂತೇವೆ ಅಂದ್ರೆ ಟಾಪ್ ಲೆವೆಲ್ದಾಗ, ಸಿ ಲೆವೆಲಿಂದ ಮ್ಯಾಗ ಹಿಲ್ ಏರಿಯಾ ಒಳಗೆ ಬಂದೀವಿ. ಮುಂದಕ್ಕೆ ಹೋಗೋಕ್ಕೂ ಗೊತ್ತಾಗಲ್ತು, ಹಿಂದೆ ಬರೋಕ್ಕೂ ಗೊತ್ತಾಗಲ್ತು. ಸೊ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗೈತೆ. ಈಗ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಏನು ಇನ್ನು ಥಿಂಕ್ ಮಾಡಿ ಮುಂದೆ ರೂಮ್ ಸಿಕ್ತಂದ್ರೆ ಇರ್ತೀವಿ ರೂಮ್ನಾಗ. ಇಲ್ಲ ಅಂದರೆ ಇದು ಒಂಥರ ನೆಕ್ಸ್ಟ್ ಅಡ್ವೆಂಚರಸ್, ಇಲ್ಲ ಅಂದರೆ ನೀವು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಂಡು ಇಲ್ಲೇ ಮಕ್ಕೊಬೇಕಂತ ಮಾಡೀವಿ. ಎಲ್ಲಂದ್ರೆ ನಿಮಗೆ ತೋರಿಸ್ತೀವಿ. ಸೊ ಇಲ್ಲೇ ಮಕ್ಕೋಬೇಕಂತ ಮಾಡೀವಿ. ಜಾಗ ಮಾತ್ರ ಮಸ್ತ್ ಐತಿ. ಮಳೆ ಸಿಡಂಗಿಲ್ಲ, ಏನು ಸಿಡಂಗಿಲ್ಲ. ನಮ್ಮ ಬ್ಯಾಗ್ಸ್ ಎಲ್ಲ ಇಲ್ಲೇ ಅದಾವು, ಬ್ಯಾಗ್ ಇಲ್ಲದಾವು. ಇವಾಗ ನೋಡಿದ್ರೆ ಇಲ್ಲದಾನ. ಅವ ಆ ಕಡೆ ಮಕ್ಕೋತಾನ, ನಾ ಈ ಕಡೆ ಮಕ್ಕೋತೀನಿ. ಕಸ ಹೊಡ್ಕೋದು ಒಂದು ಬಾಕಿ ಐತಿ. ಅಲ್ಲಿ ಹಿಂದೆ ನಮ್ಮ ಅಲ್ಲಿ
ಅಲ್ಲಿ ಹಿಂದೆ ಕಸಬರಿ ಅಂಗಡಿ ಐತಿ, ಹೋಗಿ ಕಸಬರಿ ಅಂತಂದು ಹುಡುಗಿ ಇಲ್ಲೇ ಹಾಸ್ಕೊಂಡು ಮುಕ್ಕೊಂಡ್ಬಿಡ್ತೀವಿ. ಅಷ್ಟೇ ಒಂದು ಹುಡುಗತಿಗ ಲೈಫ್ನಾಗ ಇದೊಂದು ಬಾಕಿ ಇತ್ತು, ಅದೊಂದು ಕಂಪ್ಲೀಟ್ ಆಗ್ಬಿಡಾಗುತ್ತೆ. ಏನು చెప్పేవరా? ಕ್ಯಾಮ್ರಾನ ಲೈಟ್ ಆನ್ ಲೈಟಾ? చెప్పమ్మా చెప్పు. అయ్యో ఎవరినే నమ్మనుగా నేను మాత్రం నమ్మద్రే. హౌ ఆర్ యు అంట ఇదిగో తీసుకొచ్చాడు కేరళకి ఫస్ట్ టైంలో నుంచో పెట్టాడు. దట్స్ నాట్ మై ఫాల్ట్. ఓకే ಸರಿ ಜಾಬೆ ಐತಿ. ಸೊ ಈ ಥರ ರೋಡಿಗೆ ಕುಂತೀವಿ, ಎಲ್ಲಿ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಸೊ ವೇಟ್ ಮಾಡ್ತೀವಿ ಇನ್ನೊಂದು ಸ್ವಲ್ಪ, ಏನಾದ್ರೆ ರೂಮ್ ಸಿಕ್ತು ಓಕೆ, ಇಲ್ಲ ಅಂದ್ರೆ ಇಲ್ಲೇ ಮಕ್ಕೊಳ್ತೀವಿ. ಇದು ಮಾತ್ರ ಕಾರಣ, ಅಲ್ಲೇ ಗಾಡಿ ಹಚ್ಚಿವಿ, ಗಾಡಿ ತಂದಿಲ್ಲ, ಹಚ್ಬೇಕು ಇವಾಗ. ಇದು ಬಸ್ ಸ್ಟ್ಯಾಂಡ್ ರೋಡ್ಗೆ ಆಗುತ್ತೆ ಅಂತ ಹೇಳಿ ತಂದು ಹಚ್ಚಿಲ್ಲ ಅಷ್ಟೇ. ಮತ್ತೇನೆಲ್ಲ ಒಬ್ರಿಗೆ ಕಾಲ್ ಮಾಡೀವಿ, ಅವ್ರು ರೂಮ್ ಕೊಡ್ತೀನಂದ್ರೆ ಹೋಗೋದು, ಇಲ್ಲ ಅಂದರೆ ಇದು ಉದೋಗತಿ ಅಂತೇಳಿ ಇಲ್ಲೇ ಮಕ್ಕೊಂಬಿಡ್ತೀನಿ. This careless love is getting old.